ಯಾವಳೆ ಅವಳು ಬಿಕ್ನಾಸಿ ನಮ್ ತೋಟದಾಗ ನುಗ್ಬಿಟ್ಟು ಬಾಳೆಕಾಯಿ ಕಿತ್ಕೊಂಡ್ ಬಂದಿರ ದರ್ಬೇಸಿ ಬರ್ಲೆ ಈಚೆ ಕಡಿಕೆ ಅವಳನ್ನ ನೆಗದ್ ಬೀಳ್ತಾಳೆ ಬರ್ರಿ ಈಚೆ ಕಡಿಕೆ ಮಾನ್ಗೆಟ್ಟೊಳೆ ಹಾ ಯಾವಳಗಲಿ ನಮ್ ತೋಟದಾಗೆ ನುಗ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಬರಷ್ಟು ಧೈರ್ಯ ಬಂದ್ಬಿಡ್ತಲ್ಲ ಯಾ ಮಾನ್ಗೇಡಿಗಳಿಗಿಂತ ಒತ್ಕಲ ಬಂದು ಒತ್ಕೊಂಡು ಹೋಗಿಲ್ಬೋ ದೇವ್ರು ನಾ ಕಾಣೆ ನಾನ್ ತೋಟದಾಗ ಬಂದ್ಬಿಟ್ಟು ಬಾಳೆಕಾಯಿ ನಾನ್ ತೋಟದಾಗೆ ಕಿತ್ಕೊಂಡು ಹೋಗ್ಬೇಕಿತ್ತೆ ಮಾನ್ಕಾಯಿ ಆಗೋಗ ಹಬ್ಬ ಅಂತಾನು ಬಿಡಕಿಲ್ಲ ನಾನು ನಾಳೆ ಹಬ್ಬ ಒಸಿ ಕೆಲಸ ಮಾಡ್ಕೊಳ್ಳಿ ಅಂತ ಕುಂತ್ಕೊಳಕ್ ಹೋದ್ರೆ ಈ ದರಿದ್ರದವ್ರ ಕಾಟ ಬೇರೆ ನನಗೆ ಇವರಿಂದ ನನಗೆ ನೆಮ್ಮದಿನೇ ಇಲ್ಲ ಅಪ್ಪ ಬಿಡಪ್ಪ ಯಾವ ನೆಮ್ಮದಿನೂ ಇಲ್ಲ ನನಗಂತೂ ಈ ಬೊಡ್ಡೆ ತಗಳಿಂದ ನೆಮ್ಮದಿ ಎಲ್ಲ ಹಾಳಾಗಿ ಹೋಗ್ಬಿಡ್ತು ನನಗಂತೂ ಬೇರೆ ಮನ್ಕಾಯಿ ಆಗೋಗ ಈಗ ಸುಮ್ಮನೆ ಮೂರ್ವಾದಿನಾಗೆ ಬಾಳೆಕಾಯಿ ಅವಳು ಕತ್ಕೊಂಡೋಗಳು ಅವಳು ಕತ್ಕೊಂಡ್ಬಿಟ್ಟು ಹೋಗಿರೋಳು ವಾಪಸ್ ತಂದು ಕೊಟ್ರೆ ಏನಿಯೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ ಅಷ್ಟೇನಿಯಾ ಎಣಿಸ್ಬಿಟ್ಟು ಹೋಗಿದ್ದೀನಿ ಬಾಳೆಗೊನೆಯ ಎಷ್ಟವೆ ಅಂತ ಯಾಗ್ಲೇ ಏನಿಯ 3-4 ಕಳ್ತನ ಆಗೋಗ್ಬಿಟ್ಟವಲ್ಲ ಈ ಊರಾಗಿರೋರ್ಗೆಲ್ಲನೂ ನನ್ನ ತೋಟದ ಬಾಳೆಹಣ್ಣು ತಿನ್ಲಿಲ್ಲ ಅಂದ್ರೆ ಶಿವರಾತ್ರಿ ಮಾಡ್ದಂಗೆ ಆಗಕ್ಕಿಲ್ವನ ಇವಕ್ಕೆ ಆ ಶಿವಪ್ಪ ಒಳ್ಳೇದು ಮಾಡ್ದಾನೆ ಇವಕ್ಕೆ ಜಯ ಜಯಮ್ಮ ನಾವೇ ಕದ್ದಿರೋದು ಅಂತ ಅಮ್ಮಂಗೇನಾರ ಗೊತ್ತಿತ್ತಾಯ್ತಾ ಏನು ಇಷ್ಟೊತ್ತು ಗೊತ್ತಾಗಿರ್ಲಿಲ್ಲ ನೀನು ಹಿಂಗೆ ಡೌಟ್ ಪಡ್ಕೊಂಡು ನಿಂತ್ಕೊಂಡ್ರೆ ಗ್ಯಾರಂಟಿ ಅಮ್ಮಂಗೆ ಗೊತ್ತಾಯ್ತದೆ ನೋಡ್ದೇನ್ಲೆ ಜಯಮ್ಮ ನೋಡ್ದೇನೆ ಸರೋಜಿ ಊರಾಗಿರೋ ಬಿತ್ರರೆಲ್ಲನೂ ಸುಮ್ಕೆ ನಿನಯ ನಮ್ಮ ತೋಟಕ್ಕೆ ಬಂದ್ಬಿಟ್ಟು ನಮ್ಮ ತೋಟದಾಗ ನಿನಯ ಕಿತ್ಕೊಬಿಟ್ಟು ಎಲ್ಲನೂ ನುಂಗಿ ನೀರು ಕುಡಿತಾವ್ರೆ ಕಷ್ಟಪಟ್ಟು ಬೆಳೆಸಿರೋರು ಏನೋ ಶಿವರಾತ್ರಿಗೆ ಬರ್ತದೆ ದುಡ್ಡು ಮಾಡ್ಕೊಳ್ಳೋಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಟ ಬಿಟ್ಟು ಬಾಳೆ ಗಿಡವ ನೋಡ್ಕೊಂಡು ಬೆಳೆಸ್ತೀವಲ್ಲ ಇವಕ್ಕೆ ಏನು ಬಂದಿರೋದು ಒತ್ಗಲ್ಲ ಅಂತ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ ನನ್ನ ಜನ್ಮಕ್ಕೆ ಇವಕ್ಕೆಲ್ಲ ಉಗ್ತು ಇವತ್ತು ಇಷ್ಟು ದಿನ ಮಾಡಬಾರ್ದು ಅಂತ ಅನ್ಕೊಂಡ್ರೆ ಕೆಲಸ ಇವತ್ತು ಹೋಗ್ಬಿಟ್ಟು ಅದೇ ಕೆಲಸ ಮಾಡ್ತೀನಿ ನೋಡ್ತಾ ಇರು ಇದೇನ್ಲ ಜೇಮ ಏನೋ ಮಾಡ್ತೀನಿ ಅಂತ ಹೇಳ್ತಾವಳೆ ಏನು ಮಾಡ್ತಾಳೆ ಅಂತ ನನಗೂ ಗೊತ್ತಿಲ್ಲ ಸುಮ್ಕಿರ್ರೆ ಬಾಳೆಕಾಯಿ ಕದ್ದಿರೋದೇನಾದ್ರೂ ಯಾರನ್ನ ಹೇಳ್ಬಿಟ್ರ ಅಂತ ಹೇಳಿದ್ರೆ ನಮ್ಮ ಜನ್ಮ ಜಾಳ್ ಸಾಕಿರೋಳು ಹೇಳಕ್ಕಿಲ್ಲ ಏನೋ ಗೊತ್ತಾಗೈತೆ ಕಿತ್ಕೊಂಡೋಗಿರೋದು ಬಿಟ್ಟು ನಾವೇ ಅಂತ ಗೊತ್ತಿಲ್ಲ ಸುಮ್ಕಿರು ಬೇಜಾರು ಮಾಡ್ಕೋಬೇಡ ಸುಮ್ಕಿರಕ್ಕ ಏನು ಮಾಡೋಕ್ಕಾಗಿಲ್ಲ ಅಂತವೆ ಇತ್ತವೆ ಹಿಂಗೆಲ್ಲನೂ ಬುಟ್ಟಾಟ ಆಡ್ತವೆ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಕಣಕ ಸುಮ್ಕಿರು ಆಗದಾಯ್ತು ಯಾಕೆ ಯೋಚನೆ ಮಾಡಿಯ ಸುಮ್ಕಿರು ಕದ್ಕೊಂಡೋಗಿರೋನು ವಾಪಸ್ ತಂದ್ಬಿಡ್ತಾರ ಏನು ಹೇಳ್ತಾ ಇದ್ಯಾ ಯಾರು ಕದ್ಕೊಂಡೋದ್ರು ಅಂತ ಕೇಳ್ತಾ ಇದ್ಯಾ ಯಾಕೆ ಇತ್ತೋಗಿರೋಳು ಕದ್ಕೊಂಡೋದ್ಲ ಯಾರೋ ಗೊತ್ತು ನೋಡಮಿ ಇಷ್ಟು ದಿನನೂ ಸುಮ್ಕಿದ್ದೆ ನಾನು ಆಳ್ ಬಿದ್ದೋಗ್ಲಿ ಅಂತ ಈಗಿತ್ತ ಸುಮ್ಕಿರಕ್ಕಿಲ್ಲ ನೋಡ್ತಾ ಇರು ಆ ಮಾಟಗಾರ ಬಂದವನಲ್ಲ ಅವ್ನು ತಗೋಗ್ಬಿಟ್ಟು ಯಾರು ಕತ್ಕೊಂಡೋಗೋರು ಅವರೆಲ್ಲ ಗೊಂಬೆಯ ಮಾಡಿಸ್ಬಿಟ್ಟು ನಾನಂತೂ ಕೈ ಕಾಲೆಲ್ಲ ಮುರಿಸ್ಬಿಡ್ತೀನಿ ಅಯ್ಯಪ್ಪ ಹೇಳವ್ನಿ ಬಾಯಿ ಕಿತ ಸರಿಯಾಗಿ ಮಾಡ್ತೀನಿ ಅಂತ ಹೇಳವ್ನಿ ಇವತ್ತು ಬಾಳೆಕಾಯಿ ನಮ್ಮ ಮನೆ ಮುಂದೆ ಬಂದು ಬೀಳಲಿಲ್ಲ ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇರು ಹೆಂಗ ಅವ್ರ ಕೈ ಕಾಲು ಉದ್ರೋಯ್ತವೆ ಅಂತ ಹೇಳ್ಬಿಟ್ಟು ಇವತ್ತು ಅವ್ರ ಕೈ ಕಾಲು ಉದ್ರೋಗ್ಲಿಲ್ಲ ಅಂತಂದ್ರೆ ನನ್ ಬಂದು ಕೇಳು ಅವಪ್ಪ ಎಂತ ದೊಡ್ಡ ಮಾಟಗಾರ ಗೊತ್ತಾ ಹೆಂಗ್ ಉದ್ರೋಯ್ತಾವ ಗೊತ್ತಾ ಕೈ ಕಾಲು ಎಲ್ಲನೂ ಆ ಮುಂಡೆರ್ಗ ಆಯ್ತದ ಸುಮ್ಕಿರು ಆ ಬುದ್ಧಿನ ಕೈ ಕಾಲು ಉದ್ರೋಯ್ತವೆ ಅವಾಗ ಗೊತ್ತಾಯ್ತದೆ ನಿಂಗಮ್ಮ ನೋಡ್ದ ನಮ್ಮ ಹೊಲ್ದಾಗಂತೂ ಕಿತ್ಕೊಂಡು ಹೋಯ್ತವೆ ಅವ್ರ ಕೈ ಸೇದೋಗ ಅದಕ್ಕೆ ಇಷ್ಟು ದಿನ ಬರೀ ಸಾಪ ಆಗ್ತಾ ಇದ್ದೆ ಈಗ ಮಾಟ ನೀನೇ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ ಅವ್ರಿಬ್ರದ್ದು ಕೈ ಬಿದ್ದೋಗ್ಲಿ ಕಾಲು ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ಇರು ಹೋಗ್ಬಿಟ್ಟು ಆ ಎಪ್ಪಂತಾಗ ಹೋದ್ರೆ ನಂದು 500 ರೂಪಾಯಿ ಹೋದ್ರೂ ಪರವಾಗಿಲ್ಲ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ ಅಯ್ಯೋ ಜಯಮ್ಮ ಈ ಅಮ್ಮ ಒಳ್ಳೆ ಅಲ್ಲ ಬಾಳೆಗೊನೆಗೋಸ್ಕರ ಕೈ ಕಾಲೆಲ್ಲ ಬಿದ್ದೋಗ ಮಾಡಿಸ್ಕೊಂಬೇರೆ ಬತ್ತಾಳಂತೆ ಅಕ್ಕ ಅವೆಲ್ಲ ನಡೀತವೆ ಅಂತೀಯೇ ಯಾಕೆ ನಡಿಯಕಿಲ್ಲ ನಮ್ಮ ಮುರ್ತಾಗ ಬಂದವನಲ್ಲ ಅವನಂತೂ ಹೆಂಗ್ ಮಾಟ ಮಾಡ್ತಾನೆ ಗೊತ್ತೇನು ಕೈ ಕಾಲೆಲ್ಲನೂ ಹಂಗೆ ಬಿದ್ದೋಗ್ಬಿಡ್ತವೆ ಮಾಟ ಗಿಟ ಮಾಡಿಸ್ಬಿಟ್ವಿ ಅಂತ ಹೇಳಿದ್ರೆ ಅಯ್ಯಯ್ಯಪ್ಪ ಏನು ಸುಮ್ಕೆ ಅಂತ ಅನ್ಕೊಬಿಟ್ಟ ಅಯ್ಯಪ್ಪ ಒಂಚೂರು ಉಫ್ ಅಂತ ಊದ್ಬಿಟ್ರೆ ಸಾಕು ಗೊಂಬೆಗಳು ಮಾಡಿಕೊಂಡು ಕೈ ಕಾಲೆಲ್ಲ ಉದ್ರೋಗ್ಬಿಡ್ತವೆ ಇವಾಗ ಅಲ್ಲಿಗೆ ಹೋಯ್ತೀನಿ ಅಂತ ಹೇಳ್ತಾವಳೆ ನಮ್ಮ ಹಳ್ಳಿನಾಗೆ ಯಾರ್ಯಾರು ಕತ್ಕೊಂಡೋಗಿದ್ರು ಅವ್ರ ಕೈ ಕಾಲೆಲ್ಲ ಉದ್ರೋಯ್ತವೆ ಸದ್ಯ ನಾನಂತ ಮುಂದ್ರಾಗೆ ಒಂದು ಬಾಳೆಹಣ್ಣು ಸಮೇತ ಕಿತ್ಕೊಬಿಟ್ಟು ಬರಲಿಲ್ಲ ಯಾಕೆ ಬೇಕು ಅಂತ ಬಿಡು ಕಿತ್ಕೊಬಿಟ್ಟು ಬಂದಿರೋರ್ಗೆ ಆಯ್ತದೆ ನೀವೇನು ಕಿತ್ಕೊಬಿಟ್ಟು ಬಂದಿಲ್ಲ ತಾನೇ ನೀವು ಯಾಕೆ ಟೆನ್ಷನ್ ಮಾಡ್ಕೊತೀರಾ ಬಿಡು ಸರಿನೇ ಅಮ್ಮ ನಾನಂತೂ ಹೋಯ್ತೀನಮ್ಮ ಸದ್ಯ ಕಿತ್ಕೊಬಿಟ್ಟು ಬರಣಿ ಅಂತ ನೆನೆ ಅನ್ಕೋತಾ ಇದ್ದೆ ಇವಮ್ಮ ನೋಡಿದ್ರೆ ಭಯವಾಯ್ತದೆ ಇವಮ್ಮ ಬೋಲ್ ಮಾಟ್ಗತಿ ಮಾಟ್ಗಿಟ ಮಾಡಿಸ್ಬಿಡ್ತಾಳೆ ಅಂತ ಸುಮ್ಕಾಗೋಗ್ಬಿಟ್ಟೆ ಯಾರನ್ನ ಕದ್ದಿರೋರಿದ್ರೆ ಅವ್ರ ಮಂತಾಗ ತಗೊಂಡು ಇಕ್ಬಿಟ್ರೆ ಒಳ್ಳೇದು ಇಲ್ಲ ಅಂತ ಇವಮ್ಮ ಬಿಟ್ಟಳೆ ಸರಿನಮ್ಮ ನಾನು ಬರ್ತೀನಿ ಅಯ್ಯೋ ಜಯಮ್ಮ ನಿಂಗೆ ಹೇಳ್ದೆ ಕಣ್ಲೆ ಬ್ಯಾಡ ಒಂದು ಕೆಜಿ ತಗೊಂಡು ತಿನ್ನನಿ ಅಂತ ಹೇಳ್ಬಿಟ್ಟು ನೀನೇ ಕೇಳಲಿಲ್ಲ ಅಯ್ಯಯ್ಯಯ್ಯೋ ಏನು ಶಿವರಾತ್ರಿ ಹಬ್ಬಕ್ಕೆ ಅಯ್ಯಯ್ಯಯ್ಯೋ ಬಾಳೆಗೊನೆ ಆಯ್ತದೆ ಬಾಳೆಹಣ್ಣು ಸಿಗ್ತದೆ ಅಂತ ಹೇಳ್ಬಿಟ್ಟು ಅವರೇ ಮಾಡ್ಬಿಟ್ಟೆ ಈಗ ನೋಡ್ದೆ ಏನಾಯ್ತು ಅಂತ ಹೇಳ್ಬಿಟ್ಟು ಅಪ್ಪ ಶಿವನೇ ಅಯ್ಯಮ್ಮನ ಬಾಳೆಕಾಯು ಬೇಡ ಕೈ ಕಾಲು ಬಿದ್ದೋಗೋದು ಬೇಡ ನಮ್ಗೆ ಹಾಕ್ಲೇಬೇಕು ಅವಮ್ಮನ ಮನೆ ಮುಂದೆ ಇಟ್ಬಿಟ್ಟು ಓಡ್ ಬಂದ್ಬಿಡೋಣ ಬಾರೆ ಅವಮ್ಮನ ಸವಾಸ ನೆನೆಯ ಬೇಡ ನಮ್ಗಂತೂ ಅಯ್ಯೋ ಬಾಳೆಗೊನೆ ಹೋಯ್ತೈತೆ ಅದು ಕೈ ಕಾಲು ಹೋಗ್ಬಿಟ್ರೆ ಇನ್ನೂ ಭಾಳ ಡೇಂಜರು ಈ ಮುದುಕಿ 500 ರೂಪಾಯಿ ಖರ್ಚು ಮಾಡ್ಬಿಟ್ಟು ಮಾಟಗಾರನ ಕರ ಬಂತಕ್ಕೆ ಹೋಗ್ಬಿಟ್ಟು ಕೈ ಕಾಲು ಬಿದ್ದೋಗಿ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತಾಳಲ್ಲ ಇವಳಿನ ಎಂತ ಮಾನ್ಗೇಡಿರ್ಬೇಡ ಈ ಅಜ್ಜಿ ಏನೋ 4 ಹೋಗುತ್ತು ಊರ ಮುಂದೆ ಒಂದು 4 ಮಾತು ಬೈಕತ್ತಾಳೆ ಬೈಕಡ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ರೆ ಲೆಕ್ಕ ಹಾಕು ಅದೇನೋ ಮಾಟ ಮಾಡಿಸ್ಕೊಳಕ್ಕೆ ಹೋಯ್ತಾಳಲ್ಲ ಲೇ ಸರಜಿ ಹೋಗು ಸರ್ನ ತಗೊಬಿಟ್ಟು ಬಾ ಹೋಗು ನೀನು ಬಾಳೆಗೊನೆಯ ನಾನು ತಗೊಬಿಟ್ಟು ಬರ್ತೀನಿ ಅವು ಯಾರಿಗೂ ಕಾಣ್ದಿನಂಗೆ ತಗೊಂಡೋಗ ಮನೆ ಮುಂದೆ ಮಾಡೋಗ್ಬಿಟ್ಟು ಓಡ್ ಬಂದ್ಬಿಡೋಣ ಹೂನಿ ಅದು ಸರಿ ನೆನೆಯ ಇರು ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ
ಲೇ ಮಡ್ಗೆ ಜಯಮ್ಮ ಮಡ್ಗೆ, ಇಲ್ಲಿ ನೀ ಮಡ್ಗೆ ಹೊಂಟೋಗನ. ಅವನ್ ಬರೋಕಿನ ಮುಂಚೆ ಎಸ್ಕೇಪ್ ಆಗ್ಬೇಕು. ಯಾರು ನೋಡ್ತಾ ಇಲ್ಲ, ಮಡ್ಗು. ಸರಿ ಸರಿ ಬಾ, ಸದ್ದಿಲ್ದಿದಂಗೆ ಹೊಂಟೋಗ್ಬಿಡಣ. ಆಮೇಕಿಂದ ಯಾಕೆ ಬೇಕು, ತಿರ್ಗಾ ಅದೊಂದು ತಲೆನೋವಾಯ್ತದೆ. ಬಾ ಹೊಂಟೋಗನ. ಥೂ, ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ವೇ? ಹಾ, ಹೆಂಗೋ ಕೈಗೆ ಬರೋದು ತುತ್ತು ಬಾಳೆಗೊನೆ. ನೋಡಿ ಈಗ ಕೊಂಡ್ಕೊಬಿಟ್ಟು ಬರೋಣ. ಇನ್ನೇನು ಮಾಡೋಕೈತದೆ, ನಾಳೆಲ್ಲ ಉಪವಾಸ ಇರಬೇಕಲ್ಲ ಶಿವರಾತ್ರಿಗೆ. ಅಷ್ಟು ಹೊಂದಿಸ್ಕೊಳ್ಳಿಲ್ಲ ಅಂದ್ರೆ ಆಯ್ತದ. ಯಪ್ಪ ನೋಡಿಲಿ, ಒಂದು 2 ಗೊನೆ ತಗೊಬಿಟ್ಟು ಬಂದು ಮಾಡಿಕೊಳ್ಳ. ನನ್ನ ಗಂಡನ ಬೇರೆ ಹೇಳ್ಬೇಕು. ನೋಡಿ ಇವ ಅಮ್ಮನ ಬಾಳೆಕಾಯಿ ನಂಬ್ಕೊಂಡು ಹಣ್ಣು ಹಾಕಿಲ್ಲ, ಏನೂ ಹಾಕಿಲ್ಲ. ಬಾ ಇವೆಲ್ಲನೂ ಸುಮ್ಕೇಣಿಯ ವೇಸ್ಟು. ಲೇ ಮನೆಯಾಳಿ ಜಯಮ್ಮ ಸರಜಿ, ನಾನು ಬಾಳೆಕಾಯಿನ ನೀವೇ ಕದ್ಕೊಂಡ್ರದು ಅಂತ ಗೊತ್ತಾಗ್ದಿರ ಅಷ್ಟು ಅಮಾಯ್ಕಿನಿ ನಾನು. ಅದಕ್ಕೆ ನಡಿಯ ನಿಮ್ಮಗಳು ಕೇಳ್ಸಂಗೆ ನೀ ಜೋರಾಗಿ ಬೈಕೊಂಡಿದ್ ನಾನು. ಮೈ ಬಗ್ಸ್ಬಿಟ್ಟು ದುಡಿಯಕ್ಕಂತೂ ಕೈಲಾಗಕ್ಕಿಲ್ಲ. ನಮ್ಮ ಹೊಲ್ದಾಗ ಮಾತ್ರ ಕಿತ್ಕೊಂಬಿಟ್ಟು ಬರ್ತೀರೇ. ಮೊದಲು ಗೊತ್ತಾಗ್ಲಿಲ್ಲ ನಮ್ದೇ ಕಾಯಿ ಅಂತ ಹೇಳ್ಬಿಟ್ಟು. ಆಮೇಕಿಂದ ಹಂಗೆ ಹಿಂದೆನೆ ಹೋದಾಗ ಬಾಳೆಕಾಯಿ ಕತ್ತರಿಸಿದಾಗ ಸೋರ್ತಾ ಇರ್ತದಲ್ಲ, ಎಲ್ಲನೂ ನೋಡಿದೆ. ನಿಮ್ಮ ಬಾಳೆಕಾಯಿನಾಗೂ ಸೋರ್ತಾ ಇತ್ತು, ನಮ್ಮ ಹೊಲ್ದಾಗೆ ಕಿತ್ಕೊಂಡ್ರದ್ರಾಗೂ ಸೋರ್ತಾ ಇತ್ತು ಹಾಲು. ಎಲ್ಲ ಗೊತ್ತಾಗೋಗ್ಬಿಟ್ಟು ಅವಾಗೆ ಗೊತ್ತಾಯ್ತು ಹೊಲ್ದಾಗ ಹೋದಾಗೆ ನೀವೇ ಮನೆಯಾಳಿಗಳು ಕಿತ್ತಿರೋದು ಇಬ್ರು ಸೇರ್ಕೊಂಡು ಅಂತ. ಹೆಂಗೆ ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಟ್ಟು ಹೆಂಗ್ ವಸೂಲಿ ಮಾಡಿಸ್ದೆ ನೋಡಿ ಬಾಳೆಗೊನೆಯ ಮನೆಯಾಳಿಗಳ. ಮಾಟ ಮಂತ್ರ ಇದಕ್ಕೆ ತಂದಿಕ್ಕೋಗವೆ. ಇಲ್ಲ ಅಂತ ಹೇಳಿದ್ರೆ ತರ್ತಾನೂ ಇರಲಿಲ್ಲ, ಇಕ್ತಾನೂ ಇರಲಿಲ್ಲ ಇವು. ಹಬ್ಬ ಹೆಂಗೋ ಹಬ್ಬಕ್ಕೆ ನನಗೆ 2 ಗೊನೆ ಬಾಳೆನ್ ಮನೆಗೆ ಬಂದ್ವಲ್ಲ ಸಾಕು. ಇವ್ರ ತಾಗೆ ಎಷ್ಟು ಕಿತ್ತಾಡಿ ಎಷ್ಟು ಬೈಕೊಂಡು ವಂಶ ನಿರ್ವಂಶ ಆಗಂದ್ರೂ ಅವ್ರೇನು ತಂದು ಬಾಳೆಕಾಯಿ ಹಾಕ್ತಿರ್ಲಿಲ್ಲ. ಮಾಟ ಮಂತ್ರ ಅಂದಿದ್ದ ತಕ್ಷಣ ಹೆಂಗೆ ತಂದು ಹಾಕ್ಬಿಟ್ಟು ಹೋದ್ರು ನೋಡು. ಆಗ್ಲೇನಿ ಯಾರು ತಂದ್ಬಿಟ್ಟು ಬಾಳೆಕಾಯಿನ ಮನೆ ಮುಂದೆ ಮಡಗ್ಬಿಟ್ಟೆ ಹೊಂಟೋಗ್ಬಿಟ್ರಲ್ಲ. ಹೋಗತ್ತಾಗೆ ಪರವಾಗಿಲ್ಲ. ಹಿಂಗೆ ಮಾಡಬೇಕು ಜನಗಳಿಗೆ. ಕದ್ಕೊಂಡೋಗಿರೋರೆಲ್ಲನೂ ಒಂದೇ ಏಟಿಗೆ ತಂದ್ಬಿಟ್ಟದಾಗ ವಾಪಸ್ ಮಾಡೋಗ್ಬಿಟ್ಟು ಹೋಯ್ತಾರೆ. ಇನ್ನು 3 ಗೊನೆ ಬರಬೇಕು ಕಣಕ್ಕೋ, 3 ಗೊನೆ. ಇನ್ನು ಯಾವಳು ಕದ್ಕೊಂಡವಳು ಕೇಳಿಸ್ಕೊಂಡ್ರಲ್ಲ ಅನ್ನಿಸ್ತದ ನಾನು ಬೈದಿರೋದು. ಇನ್ನೂ ಒಂದು ರೌಂಡ್ ಹೋಗ್ಬಿಟ್ಟು ಸರಿಯಾಗಿ ಬೈದಾಡ್ಬಿಟ್ಟು ಬರ್ತೀನಿ. ಆವಾಗ ಮಾಟ ಮಾಡಿಸ್ತೀನಿ ಅಂತ ಬೈದಾಡ್ಬಿಟ್ರೆ ಮೊರವಾದೆಗೆ ತಂದ್ಬಿಟ್ಟು ಇಲ್ಲೇನೇ ಮಾಡೋಗ್ಬಿಟ್ಟು ಅಂಟೈತಾರೆ. ಈಗ ನೋಡ್ದೆ ಹೆಂಗೆ ಮಾಡೋಗೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹಂಗೇನೇ ಮಾಡೋಗೋಯ್ತಾರೆ. ನಮ್ಮ ಹಳ್ಳಿ ಹೆಂಗಸ್ರಿಗಿನ ಮೇಲೆ ಹಿಂಗೇನೇ ಮಾಡಬೇಕು. ಇಲ್ಲಾಂದ್ರೆ ಕುಯ್ದು ಗುಡ್ಡೆ ಹಾಕಬಿಟ್ಟು ನಮಗೆ ತಿರುಪ್ತಿ ನಾವು ಉಂಡೆ ಹಾಕ್ಬಿಡ್ತಾರೆ ಅಷ್ಟೇನೆ ಮನೆ ಆಳುಗಳು. ಕಿವುಡಜ್ಜಿಗೆ ಪರವಾಗಿಲ್ಲ. ಈ ಕಿವುಡಜ್ಜಿಗೂ ತಲೆ ಸಂದಕೈತಿ, ಕಿವಿ ಕಿವುಡಿದ್ರು. ಇನ್ನೂ 2 ಕಾಯಿ ಯಾರು ಎತ್ಕೊಂಡೋದ್ರು ಅಂತ ಗೊತ್ತಾಯ್ತಿಲ್ವೇ? ಇನ್ನೂ 2 ಕಾಯಿ ಎತ್ಕೊಂಡು ಹೋಗಿರ್ಬೇಕು. ಯಾರೋ ಎತ್ಕೊಂಡು ಹೋಗೋರಿ, ಯಾರು ಅಂತಾನೇ ಗೊತ್ತಾಯ್ತಿಲ್ಲ ನನ್ಗಂತೂ. ಇರು ಅವ್ರ ಮಂತಕ್ಕೂ ಹೋಗ್ಬಿಟ್ಟು ಈ ಬಾಳೆಕಾಯಿನ ಒಳಗಡೆ ಎತ್ತಿಕ್ಬಿಟ್ಟು ಅವ್ರ ಮಂತಕ್ಕೂ ಹೋಗ್ಬಿಟ್ಟು ಮಾಟ ಮಾಡಿಸ್ತೀನಿ, ಮಂತ್ರ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಕಿಲಾಡಿ ಮುದುಕಿ. ಓಹೋ ಪರವಾಗಿಲ್ಲ, ನೀನೊಂದು ಗೊನೆ ಕಿತ್ಕೊಂಡೋಗಿದ್ದೇನು ಈ ಕಿವುಡಜ್ಜಿ ಹೊಲ್ದಾಗೆ? ಅಯ್ಯೋ ನಾನೇ ಕಿತ್ಕೊಂಡೋಗಿರ್ಲಿಲ್ಲ ಕಣಕ್ಕ, ಅಲ್ಲಿ ಬಿದ್ದಿತ್ತು ಸುಮ್ಕೇನಿ ಎತ್ಕೊಂಡ್ಬಿಟ್ಟು ಬಂದೆ ಅಷ್ಟೇನಿಯ. ಅಮ್ಮಂಗೆ ಹೇಳಕ್ ಹೋಗ್ಬೇಡ, ಸುಮ್ನೇನಿಯ ವಂಶರಿಲ್ಲ ನಿರ್ವಂಶ ಮಾಡಿಸ್ಬಿಡ್ತಾಳೆ. ಯಾಕೆ ಬೇಕು ಅಮ್ಮ ಸರಿಲ್ಲ, ಅಮ್ಮನ ಬಾಯಿ ಸರಿಲ್ಲ, ಬೈಕತ್ತಾ ಇದ್ಲಲ್ಲ ಮಡಗ್ಬಿಡೋಣ ಅಂತ ಹೇಳ್ಬಿಟ್ಟು ತಂದು ಮಡಗ್ತಾ ಇವನಿ. ಏನು ಅನ್ಕೊಳಕ್ಕೋ ನೀವ್ಯಾರು ಅನ್ಕೊಳ್ಳಿ, ಅವಮ್ಮ ಮಾತ್ರ ಏನು ಹೇಳಕ್ ಹೋಗ್ಬೇಡಿ. ಇಲ್ಲ ಹೇಳಲ್ಲ ಬಿಡು. ನೀವೇನೇ ಇನ್ನಿಬ್ರು ಪೊದ್ದಿನೂ ಹಂಗೇನೇ ಜಯಕ್ಕ ಕಿತ್ಕೊಂಡು ಹೋಗಿರ್ತದೆ ಅಂತ ಅನ್ನಿಸ್ತದೆ. ಮಡ್ಗು ಇಲ್ಲ, ಪೊದ್ದಿನೂ ಜಯಕ್ಕ ಕೊದ್ದಿಲ್ಲ, ಬ್ಯಾರೆ ಯಾರೋ ಕೊದ್ದಿದ್ರು ಅಂತ ಅನ್ನಿಸ್ತದೆ. ನಾನಂತೂ ತಂದಿಕ್ಕಿದ್ದೀನಮ್ಮ. ಅದೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟು ಕೈ ಕಾಲೆಲ್ಲ ಬಿದ್ದೋಗಂಗೆ ಮಾಡಿಸ್ತಾಳಂತ ಬೈಕತ್ತಾ ಇದ್ಲಲ್ಲ, ಕೇಳಿಸ್ಕೊಂಡು ಭಯವಾಯ್ತು. ಯಾಕೆ ಬೇಕು ನನಗೆ ಅಂತ ತಂದ್ಬಿಟ್ಟೆ. ಅಕ್ಕ ಏನು ಹೇಳಕ್ ಹೋಗ್ಬೇಡಿ ಸರಿನೇ. ಈ ಅಮ್ಮನ ಹೊಲ್ತಾಕಿನಂತಿದ್ದ ಕಾಲಿಕ್ ಹಾಕಿಲ್ಲ ನಾನು. ಇಲ್ಲ ಹೇಳು.